ನ್ಯಾಯದ ತಕ್ಕಡಿ. ಈಗ ಎಲ್ಲರೂ ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ. ರಾಜ್ಯ ಸರ್ಕಾರ ಕೇಂದ್ರ ಕಡೆಗೆ ಹೋಗಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಕಡೆಗೆ ಬಿಜೆಪಿಯಲ್ಲಿರುವಂಥವರು ರಾಜ್ಯದಲ್ಲಿರುವಂಥ ಸರ್ಕಾರವನ್ನು ಹೋಗ್ಬಿಟ್ಟು ಯಾವ ನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಇದು ರಾಜಕೀಯ ಮೇಲಾಟ ನಡೀತಾ ಇದೆ. ಯಾರು ಯಾರಿಗೋಸ್ಕರ ಏಟು, ಯಾರಿಗೋಸ್ಕರ ಚಾಟಿಯನ್ನು ಬೀಸುವಂಥ ಕೆಲಸವನ್ನು ಮಾಡ್ತಾರೆ. ನ್ಯಾಯದ ತಕ್ಕಡಿ ಹಿಡ್ಕೊಂಡಿರೋರು ಯಾರು, ನ್ಯಾಯದ ತಕ್ಕಡಿಯಲ್ಲಿ ತೂಕ ಹಾಕಿರೋರು ಯಾರು, ಇನ್ನೊಂದು ಕಡೆಗೆ ತಕ್ಕಡಿಯನ್ನು ಹಿಡ್ಕೊಂಡು ತೂಕ ಸರಿ ಇದೆಯಾ ಅಂತ ಲೆಕ್ಕಾಚಾರ ಹಾಕೋರು ಯಾರು. ಇದು ಬಹಳ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈಗ ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಂತ ಈಗೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಫೆಬ್ರವರಿ 7 ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ದೆಹಲಿ ವರ್ಸಸ್ ಬೆಂಗಳೂರು. ಅನುದಾನವನ್ನ ಕೇಳಿ 136 ಕೈ ಶಾಸಕರು ದೆಹಲಿ ಚಲೋ ಮಾಡ್ತಾ ಇದ್ದಾರೆ. ಪ್ರತಿಭಟನೆನೇ ಉತ್ತರ ಅನ್ನೋ ರೀತಿಯಲ್ಲಿ ಬಿಜೆಪಿ ವಿಧಾನಸೌಧ ಚಲೋ ಮಾಡ್ತಾ ಇದ್ದಾರೆ. ಇಬ್ಬರದ್ದು ಕೂಡ ಜನಪರ ಹೋರಾಟವೋ ಅಥವಾ ರಾಜಕೀಯ ಗಿಮಿಕ್. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈ ಆಟಗಳು ಶುರು ಆಗಿದೆ. ನಿಜವಾಗಿಯೂ ಕೂಡ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಇರಬೇಕಾಗಿರಲಿಲ್ಲ, ಮುಂಚೆನೇ ಆಗಬೇಕಾಗಿತ್ತು. ಜನ ಒದ್ದಾಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ಇವುಗಳನ್ನು ತರಬೇಕಾಗಿತ್ತು. ಈಗ ಇಬ್ಬರದ್ದೂ ಕೂಡ ಹೋರಾಟ ಇದೆ. ಒಬ್ಬರದ್ದು ಕೇಂದ್ರದಲ್ಲಿ, ಒಬ್ಬರದ್ದು ಬೆಂಗಳೂರಿನಲ್ಲಿ. ಒಬ್ಬರದ್ದು ಅನುದಾನ ಕೊಡಿ ಅಂತ, ಇನ್ನೊಂದು ಕಡೆಗೆ ಯಾವ ಅನುದಾನ ಅಂತ ಲೆಕ್ಕ. ಸೊ ಎರಡು ರೀತಿಯಾದಂಥ ಚರ್ಚೆಗಳು ಬರ್ತಾ ಇದೆ. ಫೆಬ್ರವರಿ 7ಕ್ಕೆ ಡಬಲ್ ಪ್ರತಿಭಟನೆ, ಡಬಲ್ ದಂಗಲ್ ಈಗ ಶುರು ಆಗ್ತಾ ಇದೆ. ಫೆಬ್ರವರಿ 7ಕ್ಕೆ ಸಿದ್ದರಾಮಯ್ಯ ಸರ್ಕಾರ ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಅನುದಾನ ತಾರತಮ್ಯ ಖಂಡಿಸಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ 136 ಕಾಂಗ್ರೆಸ್ನ ಶಾಸಕರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಒಬ್ಬರು ಸಂಸದರು ಸೇರಿ ರಾಜ್ಯಸಭೆಯ ಸದಸ್ಯರು ಸೇರ್ಕೊಂಡು ಪ್ರತಿಭಟನೆಯೇ ಉತ್ತರ. ಬಿಜೆಪಿಯು ಕೂಡ ಫೆಬ್ರವರಿ 7ಕ್ಕೇನೆ ಮುಹೂರ್ತವನ್ನ ಇಟ್ಕೊಂಡಿದೆ. ಆಡಳಿತ ವೈಫಲ್ಯವನ್ನ ಪ್ರಶ್ನಿಸಿ ಬಿಜೆಪಿ ವಿಧಾನಸೌಧ ಚಲೋ ಅಂತ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಪ್ರತಿಭಟನೆ, ದೆಹಲಿಯಲ್ಲೂ ಪ್ರತಿಭಟನೆ. ಇವರು ಅವರ ಮೇಲೆ, ಅವರು ಇವರ ಮೇಲೆ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದಲ್ಲಿ ಆಡಳಿತ ವೈಫಲ್ಯ ಕಾಣ್ತಾ ಇದೆ. ಶಾಸಕರುಗಳಿಗೆ ಅನುದಾನವನ್ನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂಥ ಆಕ್ರೋಶವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ರೈತರು ಬರದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ, ರೈತರನ್ನ ನೀವು ಕಡೆಗಣಿಸ್ತಾ ಇದ್ದೀರಾ ಅನ್ನುವಂಥ ಆರೋಪವನ್ನ ಮಾಡಿಕೊಂಡು ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಮ್ಮ ರಾಜ್ಯಕ್ಕೆ ಹೋಗ್ತಾ ಇರುವಂಥ ಅನುದಾನ ತುಂಬ ಜಾಸ್ತಿ ಇದೆ ಕೇಂದ್ರಕ್ಕೆ ನಮ್ಮ ರಾಜ್ಯದಿಂದ, ಆದರೆ ವಾಪಸ್ ಬರುವಂಥ ಅನುದಾನ ನಮಗೆ ಕಡಿಮೆ ಇದೆ, ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಅವರ ಪ್ರತಿಭಟನೆ ದೆಹಲಿಯಲ್ಲಿ ನಡೀತಾ ಇದೆ. ಏನು ಮಾತನಾಡಿದರೆ ವಿಚಾರದಲ್ಲಿ ನೋಡೋಣ. ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ. 7ನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ಬರಗಾಲಕ್ಕೆ NDRFನಿಂದ ಫಂಡ್ ಕೇಳಿ 4,663 ಕೋಟಿ ಕೇಳಿ 4 ತಿಂಗಳಾಯಿತು. 4 ತಿಂಗಳಿಂದ ಇವತ್ತಿನವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ಬಹುಶಃ ಕೋಪದಿಂದ ಹೇಳಿರಬೇಕು ಆ ಮಾತನ್ನು. ದೇಶ ಅಖಂಡವಾಗಿರಬೇಕು, ದೇಶ ವಿಭಜನೆ ಮಾಡಿ ಅಂತ ಕೇಳಕ್ಕೆ ಹೋಗಲ್ಲ ನಾವು. ಸೊ ಈಗಿರೋಂಥ ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಹೋರಾಟ. ಮುಖ್ಯಮಂತ್ರಿಗಳ ಸಮೇತ 136 + 2 138 ಶಾಸಕರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು. ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೋ ಪರ್ಮಿಷನ್ಗೂ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಎಲ್ಲ ಸಂಸತ್ ಸದಸ್ಯರು ಕೂಡ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನೀವು ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ. ನಮ್ಮ ತೆರಿಗೆ ರಾಜ್ಯದಿಂದ ಅತಿ ಹೆಚ್ಚು ಹೋಗ್ತಾ ಇದೆ. ನೀವು ನಮಗೆ ಸರಿಯಾಗಿ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ, ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ, ಬಿಜೆಪಿ ಕಾಂಗ್ರೆಸ್ನ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಒಂದೇ ದಿನ 2 ಸ್ಥಳ, ಏಟು ಎದುರೇಟು. ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ಸರ್ಕಾರ ಸಮರವನ್ನ ಸಾರಿದೆ. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರು ಅಲ್ಲಿ, ಅವರು ಇಲ್ಲಿ. ಟಿಟ್ ಫಾರ್ ಟ್ಯಾಟ್ ಅನ್ನುವಂಥ ಫೈಟ್ ಈಗ ಶುರುವಾಗಿದೆ. ಇಬ್ಬರಿಂದಲೂ ಕೂಡ ನ್ಯಾಯಕ್ಕಾಗಿ ಹೋರಾಟ ಶುರುವಾಗಿದೆ. ನ್ಯಾಯದ ತಕ್ಕಡಿ ಯಾರ ಕಡೆಗೆ, ನ್ಯಾಯದ ತಕ್ಕಡಿ ಯಾರ ಕಡೆಗೆ ಅನ್ನೋದಕ್ಕಿಂತಲೂ ನ್ಯಾಯದ ತಕ್ಕಡಿಯನ್ನು ಹಿಡಿದುಕೊಳ್ಳೋರು ಯಾರು ಅನ್ನೋದು ಇಂಪಾರ್ಟೆಂಟ್. ಅದು ಜನ.
ಎಲ್ಲವೂ ಕೂಡ ಈಗ ಚುನಾವಣೆ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ತಕ್ಕಡಿಯನ್ನು ಜನರ ಕಡೆ ಕೊಟ್ಟಿದ್ದಾರೆ. ತೂಕ ಯಾರ ಜಾಸ್ತಿ ಆಗತ್ತೆ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಸದ್ಯಕ್ಕೆ ಈಗ ಆ ಕಡೆಗೂ ವಾಲುವಂಥದ್ದು, ಈ ಕಡೆಗೂ ವಾಲುವಂಥದ್ದು. ಚರ್ಚೆಯಲ್ಲಿ ತರೋಣ ಅದನ್ನೆಲ್ಲ. ಸೊ ಏನು ಮಾತನಾಡಿದರೆ ಬಿಜೆಪಿಯವರು ನೋಡೋಣ. 7ನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ 222ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ್ರೂ ಕೂಡ ಕುಡಿಯೋ ನೀರಿನ ಸಮಸ್ಯೆಯೂ ಸೇರಿದಂತೆ ಬರ ಪರಿಹಾರದ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದ್ರ ಬಗ್ಗೆ ನಮ್ಮ ಶಾಸಕರು, ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರೈತ ವಿರೋಧಿ ನೀತಿಯ ವಿರುದ್ಧ ಗಾಂಧಿ ಪ್ರತಿಮೆಯ ಮುಂದೆ, ವಿಧಾನಸೌಧದ ಹತ್ರ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ. ವಿಧಾನಸಭೆಯಲ್ಲೂ ಕೂಡ ಅಧಿವೇಶನ ಸಂದರ್ಭದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಒಳಗೆ ಮತ್ತು ಹೊರಗೆ ಹೋರಾಟವನ್ನ ಮುಂದುವರಿಸ್ತೇವೆ. ಕರ್ನಾಟಕ ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿ 7ನೇ ತಾರೀಕು ಎಲ್ಲ ಶಾಸಕರನ್ನ ಇಲ್ಲಿಂದ ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಚುನಾವಣೆಗೆ ಮುಂಚೆನೆ ಸೋಲನ್ನು ಒಪ್ಕೊಂಡಂತೆ ಸರೆಂಡರ್ ಆಗೋ ಅಂತ ಒಂದು ಪ್ರಕ್ರಿಯೆ ಅಂತ ನಾನು ಅದಕ್ಕೆ ತಿಳಿಸ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ನಾಟಕ ಅಷ್ಟೇ. 136 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರ ನೀವು ನಡೆಸ್ತಾ ಇದ್ದೀರಿ. ನಿಮ್ಮ ಆರ್ಥಿಕ ಸಂಕಷ್ಟವನ್ನು ಮುಚ್ಚಾಕೊಳ್ಳೋ ನಿಟ್ಟಿನಲ್ಲಿ ಪದೇ ಪದೇ ಇವತ್ತು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು. ನಾವು ಕೂಡ ಹಲವಾರು ಬಾರಿ ಹೇಳಿದ್ದೇವೆ, ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲದ ಪರಿಸ್ಥಿತಿಯನ್ನ ಸರಿಯಾಗಿ ಎದುರಿಸಕ್ಕೆ ಆಗದೆ ಇರತಕ್ಕಂಥ ಪರಿಹಾರನ ಕೊಡದೇ ಇರತಕ್ಕಂಥ ರಾಜ್ಯ ಸರ್ಕಾರ, ನೀವು ಏನಾದರೂ ಕೂಡ ಒಂದು ಪ್ರಾಮಾಣಿಕತೆ ಇದ್ದರೆ, ರಾಜ್ಯದ ರೈತರ ಬಗ್ಗೆ ಒಂದು ಕಾಳಜಿ ಇದ್ದರೆ, 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ನಡುವೆನೂ ಸಹ ನಿಮ್ಗೆ ಇನ್ನೂ ಕೂಡ ಸರ್ಕಾರಕ್ಕೆ ಇವತ್ತು ರೈತರ ಸಂಕಷ್ಟಕ್ಕೆ ಇನ್ನೂ ಕೂಡ ಸ್ಪಂದನೆ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ. ಇದು ನೇರವಾಗಿ